ಉರ್ದು ಶಿಕ್ಷಣ ಮತ್ತು ಸಮಾಜದ ಅಭಿವೃದ್ಧಿ ಸಂಬಂಧಪಟ್ಟಂತೆ ತಮ್ಮ ತನು ಮನ ಧನ ಮತ್ತು ಅಮೂಲ್ಯವಾದ ಸಮಯವನ್ನು ಕೊಟ್ಟು ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದಾರೆ ಎಂದು ಉರ್ದು ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ನೌಜವಾನ್ ಸಿರತ್ ಕಮಿಟಿ ಅಧ್ಯಕ್ಷರು ಮೋದಿನ್ ಸಾಬ್ ದೊಡ್ಕಟ್ಟಿ ಅಧ್ಯಕ್ಷತೆ ನೇತೃತ್ವ ವಹಿಸಿದ ಕಾರ್ಯಕ್ರಮವಾದ ಪೋಷಕರು ಮತ್ತು ಶಿಕ್ಷಕರ ಮಹಾಸಭಾ ಕಾರ್ಯಕ್ರಮ ಉದ್ದೇಶಿಸಿ ಉರ್ದು ಹೆಣ್ಣು ಮಕ್ಕಳ ಶಾಲೆಯ ಮುಖ್ಯೋಪಾಧ್ಯಾಯರು ಎಂಐ ಖಾಜಿಯವರು ಮಾತನಾಡುತ್ತಾ ಕೆರೂರ್ ಪಟ್ಟಣದ ಮೊದಲನೆಯ ಸಂಪ್ರದಾಯದಂತೆ ಶಾಲೆಯ ಯಾವುದೇ ಸಭೆ ಇರಲಿ ಪಾಲಕರ ಜೊತೆ ಪಟ್ಟಣದ ಹಿರಿಯರು ಮತ್ತು ಯುವಕ ಮತ್ತು ಶಿಕ್ಷಣ ಪ್ರೇಮಿಗಳು ಸಭೆಯಲ್ಲಿ ಪಾಲ್ಗೊಳ್ಳುವಿಕೆ ವಾಡಿಕೆ. ಅದೇ ವಾಡಿಕೆ ನನ್ನ ಅಧಿಕಾರ ಅವಧಿಯಲ್ಲಿ ಮುಂದುವರಿಸುವ ಉದ್ದೇಶ ಹೊಂದಿದ್ದೇನೆ. ಈ ಒಂದು ವಾಡಿಕೆಯಿಂದ ಮೊದಲು ಸಾಕಷ್ಟು ಶಿಕ್ಷಣ ಕ್ಷೇತ್ರ ಸಂಬಂಧಪಟ್ಟಂತೆ ಮತ್ತು ಊರಿನ ಹಿತಚಿಂತನೆ ಅಭಿವೃದ್ಧಿ ಪಥದಲ್ಲಿ ಇತ್ತು. ಆ ಯಶಸ್ಸು ನಾನು ಕಂಡಿದ್ದೇನೆ. ಇದೇ ಮಾದರಿಯಲ್ಲಿ ಇವತ್ತು ಪಾಲಕರ ಜೊತೆ ಊರಿನ ಪ್ರಮುಖರನ್ನು ಕರೆಯುವ ಉದ್ದೇಶವಾಗಿದೆ. ನನ್ನ ಹುಟ್ಟೂರಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಕೊಡುಗೆ ನೀಡುವ ನನ್ನ ಉದ್ದೇಶವಿದ್ದು ತಮ್ಮ ಸಹಕಾರ ಅವಶ್ಯ ಇದೆ ಎಂದು ಮಾರ್ಮಿಕವಾಗಿ ಮೊಹಮ್ಮದ್ ಸಲೀಂ ಖಾಜಿ ಮುಖ್ಯ ಗುರುಗಳು ತಮ್ಮ ಮನದಾಳದ ಬುತ್ತಿ ಬಿಚ್ಚಿಟ್ರು. ಮುಂದುವರೆದು ಮಾತನಾಡಿ, ನನ್ನ ಹುಟ್ಟೂರು, ನಾನು ಬೆಳೆದ ಮತ್ತು ನನಗೆ ಶಿಕ್ಷಣ ನೀಡಿದ ಈ ನನ್ನ ಊರಿನ ಸೇವೆ ಮಾಡಿ ಋಣಮುಕ್ತನಾಗುವ ಉದ್ದೇಶ ಹೊಂದಿದ್ದು ಊರಿನ ಪ್ರಮುಖರು ಯುವಕರು ಸಹಕಾರ ಕೊಟ್ಟು ಸಹಕರಿಸಿ ಎಂದು ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಊರಿನ ಹಿರಿಯರ ಇತಿಹಾಸ ಸಾಧನೆ ಸ್ಮರಣೆ ಮಾಡುತ್ತಾ ಕೆರೂರ್ ನೌಜವಾನ್ ಸಿರತ್ ಕಮಿಟಿ ಪ್ರತಿಷ್ಠಿತ ಸಂಸ್ಥೆ ಕಟ್ಟಿಕೊಂಡು ವಾಣಿಜ್ಯ ಮಳಿಗೆಗಳನ್ನು ಸ್ಥಾಪಿಸಿ ಸಮಾಜಕ್ಕೆ ಲಾಭದಾಯಕವಾದ ಹಿರಿಯರು ಆದಾಯ ಕೇಂದ್ರವನ್ನಾಗಿ ಮಾಡಿದ್ದಾರೆ. ಅಷ್ಟಲ್ಲದೆ ಅನೇಕ ವರ್ಷಗಳಿಂದ ಕೆರೂರ್ ಪಟ್ಟಣಕ್ಕೆ ಉರ್ದು ಹೈಸ್ಕೂಲ್ ಇಲ್ಲದ ಕಾರಣ ವಿದ್ಯಾರ್ಥಿನಿಯರು ಬಹುತೇಕರು ಶಿಕ್ಷಣ ವಂಚಿತರಾಗುವ ಅನಿವಾರ್ಯತೆ ನಿರ್ಮಾಣವಾಗಿತ್ತು. ಶತಮಾನ ಕಂಡ ಉರ್ದು ಶಾಲೆ 7ನೇ ತರಗತಿಗೆ ಸೀಮಿತವಾಗಿತ್ತು. ಇಂತಹ ಸಮಯದಲ್ಲಿ ನಮ್ಮ ಊರಿನ ಪ್ರಮುಖ ರಾಜಕಾರಣಿಗಳು ಮತ್ತು ಹಿರಿಯ ಮಹನೀಯರು ಆಗಿನ ಸಮಯದಲ್ಲಿ ನಗರಾಭಿವೃದ್ಧಿ ಸಚಿವರಾದ ಶ್ರೀಮಾನ್ಯ ಬಿಬಿ ಚಿಮ್ಮನ್ ಕಟ್ಟಿಯವರಿಗೆ ಈ ಸಮಸ್ಯೆ ಮನವರಿಕೆ ಮಾಡಿ ಉರ್ದು ಹೈಸ್ಕೂಲ್ ತಂದು ಇತಿಹಾಸ ನಿರ್ಮಿಸಿದರು. ಆ ಒಂದು ಉತ್ಸಾಹ ಇಂದು ನೋಡಲಿಕ್ಕೆ ವಿರಳವಾಗಿದೆ. ಸಮಾಜದ ಕಳಕಳಿ ಹೊಂದಿದ ಒಂದಷ್ಟು ಹಿರಿಯರು ನಮ್ಮನ್ನು ಅಗಲಿದ್ದಾರೆ, ಆದರೆ ಅವರ ಹೆಸರು ಮಾತ್ರ ಅಮರವಾಗಿದೆ. ಇನ್ನೂ ಒಂದಷ್ಟು ಹಿರಿಯರು ನಮ್ಮ ಜೊತೆಗೆ ಇದ್ದಾರೆ, ಅವರ ಮಾರ್ಗದಲ್ಲಿ ನಡೆಯೋಣ. ಪ್ರಸ್ತುತ ನೌಜವಾನ್ ಸಿರತ್ ಕಮಿಟಿ ಯುವಕ ಸಮೂಹ ಇದ್ದು ಈ ಒಂದು ಸುಧಾರಣೆ ಕಾರ್ಯಕ್ಕೆ ಕೈ ಜೋಡಿಸಿ ಎಂದು ಮನವಿ ಮಾಡಿಕೊಂಡರು. ಸಮಾಜ ಸೇವಕರಾದ ಅಬೂಬ್ಕರ್ ಕಳ್ಳಿಮನಿ ಮಾತನಾಡಿ, ಉರ್ದು ಗಂಡು ಮಕ್ಕಳ ಶಾಲೆಯ ತಮ್ಮ SDMC ಅಧ್ಯಕ್ಷರ ಅಧಿಕಾರ ಅವಧಿಯಲ್ಲಿದ್ದಾಗ ಸರ್ಕಾರದ ಯೋಜನೆಗಳನ್ನು ತಂದು ಸುಸಜ್ಜಿತ 4 ಕೋಣೆಗಳಿಗೆ ನಿರ್ಮಾಣ ಮಾಡಿದ್ದೇನೆ. ಸರ್ಕಾರದಿಂದ ತಂದ ಹಣ ಸರಿಯಾಗಿ ಸದುಪಯೋಗ ಮಾಡಿ ಕಟ್ಟಡ ನಿರ್ಮಿಸಿದ್ದೇನೆ. ಇದೇ ಮಾದರಿಯಲ್ಲಿ ಶಾಲಾ ಅಭಿವೃದ್ಧಿಗೋಸ್ಕರ ಸರ್ಕಾರದಿಂದ ಹಣ ತಂದು ಅಭಿವೃದ್ಧಿ ಮಾಡುವ ಪ್ರಯತ್ನ ಮಾಡಬೇಕೆಂದು ತಮ್ಮ ಅನುಭವ ತೋಡಿಕೊಂಡರು. ಪಾಲಕರು ತಮ್ಮ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು, ಮಕ್ಕಳ ಜೊತೆ ಆತ್ಮೀಯವಾಗಿ ವರ್ತಿಸಬೇಕು, ವಿಶೇಷವಾಗಿ ಹೆಣ್ಣು ಮಕ್ಕಳ ಚಲನವಲನ ವೀಕ್ಷಿಸುತ್ತಾ ಇರಬೇಕೆಂದು ಕಿವಿಮಾತು ಹೇಳಿದರು. ನೌಜವಾನ್ ಸಿರತ್ ಕಮಿಟಿಯ ಕಾರ್ಯದರ್ಶಿಗಳು ಫೈರ್ ಬ್ರ್ಯಾಂಡ್ ಹೆಸರು ಆಗಿದ್ದ ಉಮರ್ ಫಾರೂಕ್ ಪೆಂಡಾರಿ ಸಭೆ ಉದ್ದೇಶಿಸಿ ಮಾತನಾಡಿ, ಶಿಕ್ಷಕರು ಶಿಕ್ಷಕಿಯರು ವಿನಾಕಾರಣ ಸಮಯಹರಣ ಮಾಡದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಬೇಕು. ಯಾವ ಶಿಕ್ಷಕರು ಶಿಕ್ಷಕಿಯರು ತಮ್ಮ ಕರ್ತವ್ಯ ನಿಭಾಯಿಸುವುದಿಲ್ಲವೋ ಅಂಥವರನ್ನ ಕ್ರಮಕ್ಕೆ ಪ್ರಸ್ತಾವನೆ ಮಾಡಲಾಗುವುದು. ಅವರು ಮುಂದುವರಿದು ಮಾತನಾಡಿ, ನನ್ನ ಮಾತು ಕೆಲವರಿಗೆ ಕಹಿ ಕೆಲವರಿಗೆ ಸಿಹಿ ಆಗಿರಬಹುದು, ನನ್ನದು ನೇರ ನುಡಿ ಎಂದು ಗರ್ಜಿಸಿದರು. ಯುವ ಶಿಕ್ಷಣ ಪ್ರೇಮಿ ಆಸಿಮುಲ್ಲಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದರೆ ಯಶಸ್ವಿ ಮಾರ್ಗ ಸಿಗುತ್ತದೆ. ನಮ್ಮಲ್ಲಿನ ಏನೇ ಹಗೆತನ ಇರಲಿ ಎಲ್ಲರೂ ಒಂದಾಗೋಣ, ಪರಸ್ಪರ ಪ್ರೀತಿ ಪ್ರೇಮದಿಂದ ನಡೆದುಕೊಂಡರೆ ಆರೋಗ್ಯಕರ ಸಮಾಜ ಕಟ್ಟಲು ಸಾಧ್ಯ ಎಂದು ತಮ್ಮ ಮನದಾಳದ ಮಾತು ತೋಡಿಕೊಂಡರು. ಈ ಸಂದರ್ಭದಲ್ಲಿ ಸಂಪಾದಕರಾದ ಅಲ್ತಾಫ್ ಧಾರವಾಡ, ನೌಜವಾನ್ ಸಿರತ್ ಕಮಿಟಿಯ ಉಪಾಧ್ಯಕ್ಷ ಇಸ್ಮಾಯಿಲ್ ಮುಲ್ಲಾ, ಸಮಾಜದ ಚಿಂತಕರು JP ಅತ್ತಾರ್, SDPI ಕೆರೂರು ಘಟಕದ ಅಧ್ಯಕ್ಷರು ಜಾವಿದ್ ಖಾಜಿ, ಮೆಹಬೂಬ್ ಸುಳ್ಳಿಕೇರಿ, SDMC ಉಪಾಧ್ಯಕ್ಷರು ಕರ್ನೂಲ್ ಮೇಡಮ್ ಸದಸ್ಯರು ಅಬ್ದುಲ್ ಮತ್ತಿಕಟ್ಟಿ, ಅಬೂಬ್ಕರ್ ಲೋಕಾಪುರ್ ಉಪಸ್ಥಿತರಿದ್ದರು. ನಿರೂಪಣೆ ಸಾಯಿರಾ ಅತ್ತಾರ್ ಮೇಡಮ್ ವಹಿಸಿಕೊಂಡಿದ್ದರು. ಶಿಕ್ಷಕಿಯರಾದ ರುಕ್ಷಾನಾ ಅತ್ತಾರ್ ಮೇಡಮ್, ಪ್ಯಾಟರ್ ಶೆಟ್ಟರ್ ಮೇಡಮ್, ಕಟ್ಗಿ ಮೇಡಮ್ ಮತ್ತು ಪಾಲಕರು ಉಪಸ್ಥಿತರಿದ್ದರು. हमें जब सीखते थे उसे बड़ी स्कूल बोलते थे, सर नन्ही स्कूल बोलते थे. पहली सी 5वीं जो लड़के यहाँ सीखते थे, 6ठी को सीधा वो बॉयज स्कूल का देते. उससे हमारे से पहले जो हैं बड़े उन्होंने सीखना बोले तो 1 से सीखना बोले तो रोम जाना पड़ता था. रोम की जाकर सीखे हैं, इनके चाचा मोहम्मद चाचा हैं, हमारे शायद तुम्हारे भाई सदरुद्दीन सब भी सीखे दिखता हूँ, मुल्ला MP मामू भी सीखे हुआ, तलादी में सीखे, जर्जने लोकापुर में सीखे. बाद में हमें जब 7 थे तुम्हारी बैच दिखता, हमारी 2 साल पहले 1990 से 2 साल पहले बदामी में पुलकिश हाई स्कूल में उर्दू मीडियम शुरू करे, तो हमारे बच्चे पास नहीं कर पता नहीं जाना.
तो बच्चों शुरुआत से बोलो मत, तुम जरा ध्यान रखिए। तो ऐसा आते थे, बाद में क्या हुआ, हाई स्कूल को जाते गए हमें, गए बाद में क्या हुआ, बदामी के अंदर एक अंजुमन स्कूल बनी, हाई स्कूल। बच्चे डिवाइड हुए अंजुमन में, पुलकेशी में। तो हमारा शिकायत से उस्ताद बनते हैं 3 जने पुलकेशी में, ताजी सर, अबरे सर, बाबाजी सर। परसों बाबाजी सर का हमारा इंतकाल हुआ, सर का बहुत बेहतरीन उस्ताद हूँ। यहाँ के भी बेहतरीन थे, वो आकर वो शिकायत बोलते जाते, हमने मुकाम के पर आकर ठहरे हैं। मकसद ये है, तो हाई स्कूल का काम शुरू करने के बाद में पुलकेश हाई स्कूल की टीचर आए थे, ये पूरे टीचर के सामने इकट्ठा करता हूँ, नहीं करता हूँ। वो इकट्ठा कहेगा अगर बोलो तो जवाहरलाल नेहरू जंग आजाद, देश आजाद हुए के बाद में जवाहरलाल नेहरू इंदिरा गांधी को अपनी बेटी को ले वो पूरा देश घूमे उन्होंने। तो वो घूमते को केरल को जो आए थे उन्होंने, उस टाइम वो बना सो कट्टा हो, वो कट्टा में पुलिस निकाल फेंके। वो यादगार होती है, तारीख यादगार नहीं लोगों को मुझे तकरार नहीं करे, है जो अलग चीज है। वो कट्टे के ऊपर ही बड़े थे शाम तक। पुलकेश हाई स्कूल के टीचर आए, पुलकेश जो तुम्हें गवर्नमेंट नको करो, पुलकेश हाई स्कूल जब केरल को शिफ्ट करते हैं उर्दू मीडियम, तुम्हें 3 टीचर देते हैं, तुम्हारे गाँव में चेयरमैन मेंबर बनो, तुम्हें मेंटेनेंस कर लीजिए अगर बोले। तो वो उस्ताद ये बड़ा के ताल्लुक बहुत अच्छे थे, वो तीनों जन के। तो इन्होंने सोचे राइट करते हैं, उन्होंने हमारे टीचर आए, सवेरे स्कूल बंद हुई तो पेमेंट इवेंट का प्रॉब्लम नहीं आया, हम खोलेंगे वो उसको। बाद में हमें बैठे वो सोचे खोलेंगे नको बोले। तो पुलकेश हाई स्कूल है, वो प्राइवेट है, वो अगर उन्होंने यहाँ कदम रखे बोले तो उनका मैनेजमेंट, मेन मैनेजमेंट उनका रहता। अगर हमारे जमाने में मसले होते पड़े थे, मैं पढ़ा तू पढ़ा बोले तो गवर्नमेंट का जो स्कूल है बोले तो हर चीज बच्चों को गवर्नमेंट से फ्री मिलती है, उसको गवर्नमेंट स्कूल बने। ಅಬುಬ್ಕರ್ ಎಡಳ್ಳಿ, ಭೀಮಾದ ನ್ಯೂಸ್, ಬಾಗಲಕೋಟೆ.